ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಮಹಿಳೆಯರಲ್ಲಿ ಯೂಶಲಿ ಒಂದು 40 ವರ್ಷದ ನಂತರ ಸಡನ್ ಆಗಿ ವೆಯ್ಟ್ ಗೇನ್ ಆಗೋದು ನೀವೆಷ್ಟೋ ಜನ ಅಬ್ಸರ್ವ್ ಮಾಡಿರ್ತೀರಾ. ಎಷ್ಟೋ ಮಹಿಳೆಯರು ಹೇಳ್ತಾರೆ, ಅಂದರೆ ನನಗೆ 40 ಇಯರ್ಸ್ ನಂತರ ಸಡನ್ ನನ್ನ ವೆಯ್ಟ್ ಗೇನ್ ಆಗ್ತಾ ಇದೆ, ನಾನು ಮೊದಲಿನಷ್ಟೇ ಆಹಾರ ತಗೊಳ್ತೇನೆ ಆದರೂ ನನ್ನ ತೂಕ ತುಂಬ ಜಾಸ್ತಿ ಆಗ್ತಾ ಇದೆ. ಇನ್ನು ಕೆಲವರು ನಮ್ಮ ಮೊದಲೆಲ್ಲ ಡಯಟಿಂಗ್ ಮಾಡಿದಾಗ ನನ್ನ ತೂಕ ಚೆನ್ನಾಗಿ ನನಗೆ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೆ ಅಥವಾ ಕಡಿಮೆ ಮಾಡಲಿಕ್ಕೆ ಆಗ್ತಿತ್ತು. ಬಟ್ ಈಗ ನಾನು ಡಯಟಿಂಗ್ ಮಾಡಿದರೂ ಕೂಡ ನಂದು 1 kg ಕೂಡ ಕಡಿಮೆ ಆಗ್ತಾ ಇಲ್ಲ, ನನಗೇನು ಕೆಲಸ ಮಾಡಬೇಕು ಅಂತ ಅನಿಸ್ತಾ ಇಲ್ಲ, ತುಂಬ ಬಾಡಿ ವೀಕ್ ಅನಿಸುತ್ತೆ, ತುಂಬ ಸುಸ್ತು ಅನಿಸುತ್ತೆ, ಸಡನ್ಲಿ ನನಗೆ ಸಿಟ್ಟು ಬರ್ತಾ ಇದೆ, ತುಂಬ ಇರಿಟೇಷನ್ ಆಗ್ತಾ ಇದೆ, ನನಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ನನಗೆ ಅಂದರೆ ಪ್ಯಾಲ್ಪಿಟೇಷನ್ ಫೀಲ್ ಆಗುತ್ತೆ, ಇನ್ನು ಮಲಗಿದ್ರು ಕೂಡ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಸ್ಲೀಪ್ ಸಿಗಲ್ಲ. ಸೊ ಈ ಥರ ಸಮಸ್ಯೆಗಳು ಯೂಶಲಿ ಒಂದು 40 ವರ್ಷದ ನಂತರ ಲೇಡೀಸ್ ಹೇಳೋದು ನೀವು ತುಂಬ ಅಬ್ಸರ್ವ್ ಮಾಡಿರ್ತೀರ. ಸೊ ನಾನು ಈ ವಿಡಿಯೋದಲ್ಲಿ 40 ವರ್ಷದ ನಂತರ ಸಡನ್ ಆಗಿ ಮಹಿಳೆಯರಲ್ಲಿ ಈ ಥರ ಒಂದು ತೂಕ ಜಾಸ್ತಿ ಆಗಲಿಕ್ಕಿರುವ ಮುಖ್ಯ ಕಾರಣಗಳೇನೇನು, ಅದನ್ನು ನಾವು ಹೇಗೆ ತಡೆಗಟ್ಟಬಹುದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ನಾವು ಯೂಶಲಿ ತೂಕ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿದ ಕೂಡಲೇ ನಾವೇನು ಹೇಳ್ತೀವಿ, ಡಯಟ್ರಿ ಅಡ್ವೈಸಸ್ಸನ್ನು ಜಾಸ್ತಿ ಕೊಡ್ತೀವಿ. ಅಂದರೆ ನಿಮ್ಮ ಆಹಾರದಲ್ಲಿ ಕ್ಯಾಲರಿ ಜಾಸ್ತಿ ಇದ್ದಿದ್ದಕ್ಕೆ ತೂಕ ಜಾಸ್ತಿ ಆಗ್ತಾ ಇದ್ವಿ ಅಂತ ಎಲ್ಲರೂ ಹೇಳ್ತಾರೆ. ಸೊ ಹಾಗಾಗಿ ಡಯಟ್ ರೆಸ್ಟ್ರಿಕ್ಷನ್ಸ್ ಯೂಶಲಿ ಹೇಳ್ತೀವಿ. ಬಟ್ ಆ್ಯಕ್ಚುಲಿ ಹೇಳಿದರೆ ಆಫ್ಟರ್ ಅನ್ ಏಜ್ ಆಫ್ 40 ಏನಿದೆ, ಆ 40 ಇಯರ್ಸ್ ನಂತರ ಇರುವ ಪೀರಿಯಡ್ ಏನಿದೆ, ಇದನ್ನು ನಾವು ಮೆನೋಪಾಸಲ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ಈ ಪೀರಿಯಡಲ್ಲಿ ಪೀರಿಯಡ್ಸ್ ಏನಿದೆ ಅಂದರೆ ಮುಟ್ಟೇನಿದೆ ಕಂಪ್ಲೀಟ್ಲಿ ಸ್ಟಾಪ್ ಆಗಿರಲ್ಲ, ಬಟ್ ಅದರಲ್ಲಿ ಸ್ವಲ್ಪ ಇರ್ರೆಗ್ಯುಲಾರಿಟೀಸ್ ಕಂಡು ಬರುತ್ತೆ. ಆ್ಯಂಡ್ ನಮ್ಮ ಬಾಡಿಯಲ್ಲಿರುವಂಥ ಹಾರ್ಮೋನಲ್ ಚೇಂಜಸ್ ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಯೂಶಲಿ ಮಹಿಳೆಯರಲ್ಲಿ ಈ 40 ಇಯರ್ಸ್ ನಂತರ ಸಡನ್ಲಿ ವೆಯ್ಟ್ ಗೇನ್ ಆಗಲಿಕ್ಕೆ, ಅದು ವೆಯ್ಟ್ ಗೇನ್ ಹೇಗಿರುತ್ತೆ ಅಂದರೆ ಅವರದ್ದು ಹೊಟ್ಟೆ ಭಾಗದಲ್ಲೇ ಜಾಸ್ತಿ ಫ್ಯಾಟ್ ಡೆಪಾಸಿಟ್ ಕಂಡು ಬರುತ್ತೆ. ಸೊ ಯೂಶಲಿ ಬಿಫೋರ್ ಏಜ್ ಆಫ್ 40 ಎಲ್ಲ ಏನಿದೆ, ಹಿಪ್ ರೀಜಿಯನ್, ತೊಡೆ ಭಾಗ ಏನಿದೆ, ಅಲ್ಲಿ ಫ್ಯಾಟ್ ಡೆಪಾಸಿಟ್ ಕಂಪ್ಯಾರಿಟಿವ್ಲಿ ಜಾಸ್ತಿ ಇದ್ದರೆ ಆಫ್ಟರ್ ಏಜ್ ಆಫ್ 40 ಏನಾಗುತ್ತೆ, ಹೊಟ್ಟೆ ಭಾಗದಲ್ಲಿ ಫ್ಯಾಟ್ ಡೆಪಾಸಿಟ್ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದರೆ, ಒಂದು ಅವರ ಬಾಡಿಯಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್. ಸೊ ಹಾರ್ಮೋನ್ಸ್ ಅಂತ ಹೇಳಿದ ಕೂಡಲೇ ತುಂಬ ಹಾರ್ಮೋನ್ಸ್ ಇದೆ. ನಮಗೊತ್ತು ಈಸ್ಟ್ರೋಜನ್ ಒನ್ ಆಫ್ ದ ಮೇನ್ ಹಾರ್ಮೋನ್, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಈ ಥರ ಹಾರ್ಮೋನ್ಗಳಿರುತ್ತೆ. ಕಾರ್ಟಿಸೋಲ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್, ಇನ್ಸುಲಿನ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಅದೇ ಥರ ಥೈರಾಯ್ಡ್ ಹಾರ್ಮೋನ್ಸ್ ಕೂಡ ಈ ಬೊಜ್ಜು ಮೇಲೆ ತುಂಬ ಇಂಪ್ಯಾಕ್ಟ್ ಇರುತ್ತೆ. ನಾನೀಗ 40 ವರ್ಷದ ನಂತರ ಅಂತ ಹೇಳಿದ್ರು ಕೂಡ ಈ ಚೇಂಜಸ್ ಏನಿದೆ ಎಷ್ಟೋ ಮಹಿಳೆಯರಲ್ಲಿ ಲೇಟ್ 30s ಅಲ್ಲಿ, ಅಂದರೆ ಒಂದು 30 ವರ್ಷ 35 ವರ್ಷದಲ್ಲೇ ಕಂಡು ಬರೋದಕ್ಕೂ ಕೂಡ ಸಾಧ್ಯತೆ ಇದೆ. ಸೊ ಯೂಶಲಿ ಏನಾಗುತ್ತೆ, ಈ ಮೆನೋಪಾಸಲ್ ಪೀರಿಯಡಲ್ಲಿ ಮೇನ್ಲಿ ಈ ಫಿಮೇಲ್ ಹಾರ್ಮೋನ್ಸ್ ಏನಿದೆ, ಅದು ಈಸ್ಟ್ರೋಜನ್ ಇರ್ಬೋದು, ಪ್ರೊಜೆಸ್ಟ್ರಾನ್ ಇರ್ಬೋದು, ಇನ್ನು ಗ್ರೋತ್ ಹಾರ್ಮೋನ್ ಕೂಡ ಇರ್ಬೋದು. ಸೊ ಇದರೆಲ್ಲ ಕಂಪ್ಯಾರಿಟಿವ್ಲಿ ಕಡಿಮೆ ಆಗ್ತಾ ಬರ್ತದೆ. ಸೊ ಮೇನ್ಲಿ ಈ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್ ಎಲ್ಲ ಏನಿದೆ ಅದಕ್ಕೆ ನಾವು ಫಿಮೇಲ್ ಸೆಕ್ಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ. ಅಂದರೆ ಅದು ರೀಪ್ರೊಡಕ್ಷನ್ಗೆ ಅಷ್ಟೇ ಸಂಬಂಧಪಟ್ಟಿದ್ದು ಅಂತ ಒಂದು ತಪ್ಪು ಕಲ್ಪನೆ ನಮ್ಮಲ್ಲಿದೆ. ಬಟ್ ಯೂಶಲಿ ಮಹಿಳೆಯರಲ್ಲಿ ಈ ಹಾರ್ಮೋನ್ಸ್ ಏನಿದೆ ಅದು ಅವರ ಬಾಡಿಯಲ್ಲಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ ಇರ್ಬೋದು, ಅವ್ರದ್ದು ಎನರ್ಜಿ ಪ್ರೊಡಕ್ಷನ್ ಇರ್ಬೋದು, ಅವ್ರದ್ದು ಮೆಟಬಾಲಿಸಮ್ ಇರ್ಬೋದು, ಇದಕ್ಕೆಲ್ಲ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಈ ಹಾರ್ಮೋನ್ಸ್ ಕಡಿಮೆ ಆದ ಕೂಡಲೇ ಯೂಶಲಿ ಮಹಿಳೆಯರಲ್ಲಿ ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಅವ್ರದ್ದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂದರೆ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಯೂಶಲಿ ಈಸ್ಟ್ರೋಜನ್ ಎಲ್ಲ ಏನಿದೆ, ಇಟ್ ಈಸ್ ಲೈಕ್ ಎ ಪ್ರೊಟೆಕ್ಷನ್ ಫಾರ್ ದಮ್. ಸೊ ಈಸ್ಟ್ರೋಜನ್ ಎಲ್ಲ ಚೆನ್ನಾಗಿದ್ದಾಗ ಅವ್ರದ್ದು ಮಸಲ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಅವರದ್ದು ಜಾಯಿಂಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ ಏನಿದೆ ಅದು ತುಂಬ ಒಂದು ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ ಈ ಥರ ಹಾರ್ಮೋನ್ಸ್. ಬಟ್ ಏನಾಗುತ್ತೆ, ಆಫ್ಟರ್ ಏಜ್ ಆಫ್ 35 ಇರ್ಬೋದು, 40 ಇರ್ಬೋದು, ಈ ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಗ್ರೋತ್ ಹಾರ್ಮೋನ್ ಇದೆಲ್ಲ ಕಡಿಮೆ ಆಗ್ತಾ ಬಂದಾಗೆ ಏನಾಗುತ್ತೆ, ಅವರ ಬಾಡಿಯಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ, ಅವರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಒಂದು ಸಮಸ್ಯೆ ಡೆವಲಪ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಜಾಸ್ತಿ ಕಂಡು ಬರುತ್ತೆ. ಸೊ ಮಹಿಳೆಯರಲ್ಲಿ ಎಲ್ಲೆಲ್ಲಿ ಬಾಡಿಯಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಡೆಪಾಸಿಟ್ ಆಗಬೇಕು ಅಂತ ಡಿಸೈಡ್ ಮಾಡೋದು ಕೂಡ ಈ ಹಾರ್ಮೋನ್. ಸೊ ಹಾಗಾಗಿ ಆ ಹಾರ್ಮೋನ್ ಕಡಿಮೆ ಆದಾಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ ಅಂದರೆ ಹಿಪ್ಸು ಮತ್ತು ತೊಡೆಯಲ್ಲೆಲ್ಲ ಡೆಪಾಸಿಟ್ ಆಗಲಿಕ್ಕಿರೋ ಫ್ಯಾಟೆಲ್ಲ ಏನಾಗುತ್ತೆ, ಹೊಟ್ಟೆ ಭಾಗದಲ್ಲಿ ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮ್ಮ ವಿಸರಲ್ ಫ್ಯಾಟ್ ಜಾಸ್ತಿ ಆಗುತ್ತೆ. ಅಂದರೆ ಮಹಿಳೆಯರಲ್ಲಿ ಅಲ್ಲಿ ತನಕ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಜಾಸ್ತಿ ಇದ್ದರೆ ಅದು ಆ್ಯಕ್ಚುಲಿ ಇಟ್ ಪ್ಲೇಸ್ ಲೈಕ್ ಎ ಪ್ರೊಟೆಕ್ಷನ್ ಫಾರ್ ದ. ಬಟ್ ಇದೆಲ್ಲ ಈಸ್ಟ್ರೋಜನ್ ಎಲ್ಲ ಕಡಿಮೆ ಆದಮೇಲೆ ಇನ್ಸ್ಟೆಡ್ ಆಫ್ ಅಂದರೆ ಚರ್ಮದ ಕೆಳಗೆ ಇರುವಂಥ ಫ್ಯಾಟ್ ಏನಿದೆ ಅದು ಕಡಿಮೆಯಾಗಿ ಜಾಸ್ತಿ ಅವ್ರದ್ದು ಆರ್ಗನ್ಸ್, ವಿಸರಲ್ ಆರ್ಗನ್ಸ್ ಏನಿದೆ ಅಲ್ಲಿ ಫ್ಯಾಟ್ ಡೆಪಾಸಿಟ್ ಜಾಸ್ತಿ ಆಗಲಿಕ್ಕೆ ಆಗುತ್ತೆ. ಸೊ ಅದು ಜಾಸ್ತಿ ಆದ ಕೂಡಲೇ ಏನಾಗುತ್ತೆ, ಅವರಿಗೆ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆಗುತ್ತೆ. ಸೊ ಡಯಾಬಿಟೀಸ್ ಈ ಥರ ಸಮಸ್ಯೆಗಳೆಲ್ಲ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದಕ್ಕೆ ಮೇನ್ಲಿ ಲೇಡೀಸಲ್ಲಿ ಆ ಒಂದು ಮೆನೋಪಾಸಲ್ ಟೈಮಲ್ಲಿ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಜಾಸ್ತಿ ಕಂಡು ಬರಲಿಕ್ಕಿರೋ ಕಾರಣ. ಎಲ್ಲರೂ ಹೇಳ್ತಾರೆ, ನನಗೆ ಮೊದಲು ಈ ಡ್ರೆಸ್ ಎಲ್ಲ ತುಂಬ ಈಸಿಯಾಗಿ ಹಾಕ್ಕೊಳ್ಳಿಕ್ಕೆ ಆಗ್ತಿತ್ತು, ಬಟ್ ಈಗೆಲ್ಲ ಟೈಟ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಸೊ ಸೇಮ್ ಡಯಟ್ ಫಾಲೋ ಮಾಡಿದ್ರು, ಇನ್ನೂ ಉಪವಾಸ ಮಾಡಿದ್ರು, ಇನ್ನು ತುಂಬ ಏನು ಸ್ಟ್ರಿಕ್ಟ್ ಕ್ರ್ಯಾಶ್ ಡಯಟ್ಸ್ ಅಲ್ಲಿ ಏನಿದೆ ಅದು ಫಾಲೋ ಮಾಡಿದ್ರು ಕೂಡ
ಕೂಡ ಮಹಿಳೆಯರಲ್ಲಿ ವೆಯ್ಟ್ ಜಾಸ್ತಿ ಆಗ್ಲಿಕ್ಕೆ ಇರುವಂಥ ಮುಖ್ಯ ಕಾರಣ ಅಂದರೆ ಈ ಹಾರ್ಮೋನ್ಸ್ ಅಲ್ಲಿ ಬರುವಂಥ ಏರುಪೇರು. ಸೊ ಇದು ಒಂದೇ ಅಲ್ಲ, ಇದರೊಟ್ಟಿಗೆ ನಾನು ಹೇಳಿದ್ದೇನೆ ಇನ್ಸುಲಿನ್. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಬಂದ ಕೂಡಲೇ ಏನಾಗುತ್ತೆ, ಮೇನ್ಲಿ ನಮ್ಮ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಜಾಸ್ತಿ ಆಗೋದ್ರನ್ನ ನಾವು ಪ್ರೀ ಡಯಾಬಿಟಿಕ್ ಸ್ಟೇಜ್ ಅಂತಾನೆ ಹೇಳ್ತೀವಿ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಆದ ಕೂಡಲೇ ನಮ್ಮ ಬಾಡಿಯಲ್ಲಿ ಫ್ಯಾಟ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ, ನಮಗೆ ಡಯಾಬಿಟಿಸ್ ಈ ಥರ ಕಾಯಿಲೆ ಬರಲಿಕ್ಕೂ ಕೂಡ ಅದೊಂದು ಮುಖ್ಯ ಕಾರಣ ಆಗುತ್ತೆ. ಇನ್ನು ನಮ್ಮ ಬಾಡಿಯಲ್ಲಿ ಅಂದರೆ ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಅಂದರೆ ಸ್ಟ್ರೆಸ್ ಹಾರ್ಮೋನ್. ಸೊ ಈ ಸ್ಟ್ರೆಸ್ ಹಾರ್ಮೋನ್ ಏನಿದೆ, ಯೂಶಲಿ ಈ ಪೀರಿಯಡಲ್ಲಿ ಈ ಹಾರ್ಮೋನಲ್ ಚೇಂಜಸ್ ಇಂದಾನೆ ಮಹಿಳೆಯರಲ್ಲಿ ಏನಾಗುತ್ತೆ, ಅವರಿಗೆ ಸ್ಟ್ರೆಸ್ ಜಾಸ್ತಿ ಕಂಡು ಬರುತ್ತೆ. ಅಂದರೆ ಅವರಿಗೆ ತುಂಬ ಬೇಗ ಅಂದರೆ ಆಂಗ್ಸೈಟಿ ಡೆವಲಪ್ ಆಗೋದು, ಅಥವಾ ತುಂಬ ಬೇಗ ಸಿಟ್ಟು ಬರೋದು, ಒಂದು ಸಣ್ಣ ವಿಷಯ ಇದ್ದರೂ ಸಾಕು ಅದಕ್ಕೆ ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡೋದು. ಸೊ ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ. ಆ್ಯಂಡ್ ನಮಗೆ ಗೊತ್ತು ಯೂಶಲಿ ಆ 40 ಇಯರ್ಸ್ ಏನಿದೆ, ನಮಗೊಂದು 40 ವರ್ಷ ಇದ್ದಾಗ ನಮ್ಮ ತಂದೆ ತಾಯಿಯೆಲ್ಲ ಏನಿದ್ದಾರೆ ಅವರಿಗೆ ಮೇ ಬಿ ಅರೌಂಡ್ 70s 80s ಎಲ್ಲ ಸ್ಟಾರ್ಟ್ ಆಗಿರುತ್ತೆ. ಆ್ಯಂಡ್ ಆ ಟೈಮಲ್ಲಿ ಅವರಿಗೆ ತುಂಬ ಹೆಲ್ತ್ ಇಶ್ಯೂಸ್ ಇರುತ್ತೆ, ತುಂಬ ಪ್ಯಾರೆಂಟ್ಸ್ ಡೆತ್ ಆಗುತ್ತೆ. ಸೊ ಈ ಥರ ಸಮಸ್ಯೆಗಳು ನಮ್ಮ ಆ ಪೀರಿಯಡ್ ಏನಿದೆ ದಟ್ ಈಸ್ ಎ ವೆರಿ ಸ್ಟ್ರೆಸ್ಫುಲ್ ಪೀರಿಯಡ್ ಆ್ಯಕ್ಚುಲಿ. ಸೊ ಆ ಟೈಮಲ್ಲಿ ಈ ಹಾರ್ಮೋನಲ್ ಚೇಂಜಸ್ಸು ಇದೆ ಆ್ಯಂಡ್ ಅದರೊಟ್ಟಿಗೆ ನಮ್ಮ ಫ್ಯಾಮಿಲಿ ಸ್ಟ್ರೆಸ್ಸು ಎಲ್ಲ ಇದ್ದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಕಾರ್ಟಿಸೋಲ್ ಲೆವೆಲ್, ಅಂದರೆ ಎಸ್ಪೆಷಲಿ ಮಹಿಳೆಯರಲ್ಲಿ ಕಾರ್ಟಿಸೋಲ್ ಲೆವೆಲ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಈ ಕಾರ್ಟಿಸೋಲ್ ಜಾಸ್ತಿ ಆದಾಗ ಕೂಡ ಏನಾಗುತ್ತೆ, ನಮ್ಮ ಲೈಫ್ ಸ್ಟೈಲಲ್ಲಿ ತುಂಬ ಚೇಂಜಸ್ ಬರುತ್ತೆ. ಅವರಿಗೆ ಓವರ್ ಈಟಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ತುಂಬ ಬ್ಲಡ್ಡಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಜಾಸ್ತಿ ಆಗುತ್ತೆ. ಸೊ ಇದು ಕೂಡ ಒಂದು ವೆಯ್ಟ್ ಗೇನಿಗೆ ಒನ್ ಆಫ್ ದ ಮೇನ್ ರೀಸನ್ ಆಗ್ಬೋದು. ಈ 40 ಇಯರ್ಸ್ ನಂತರ ಮಹಿಳೆಯರಲ್ಲಿ ಕಾಣುವಂಥ ಈ ಚೇಂಜಸ್ ಏನಿದೆಯಲ್ಲ, ಇದು ಆ್ಯಕ್ಚುಲಿ ಇಟ್ಸ್ ಲೈಕ್ ಎ ಸೈಕಲ್ ಆ್ಯಕ್ಚುಲಿ. ಅಂದರೆ ಮಹಿಳೆಯರಲ್ಲಿ ನಾನು ಹೇಳ್ದಂಗೆ ಈ ಹಾರ್ಮೋನಲ್ ಚೇಂಜಸ್ ಇದ್ದಾಗ ಬೊಜ್ಜು ಜಾಸ್ತಿ ಆಗುತ್ತೆ. ಬೊಜ್ಜು ಜಾಸ್ತಿ ಆದ ಕೂಡಲೇ ಏನಾಗುತ್ತೆ, ಈ ಬೊಜ್ಜು ಕೆಲವು ಕೆಮಿಕಲ್ಸನ್ನು ರಿಲೀಸ್ ಮಾಡುತ್ತೆ, ಆಡಿಪೋಕೈನ್ಸು, ಕೆಲವು ಇನ್ಫ್ಲಮೇಷನ್ನ ಜಾಸ್ತಿ ಮಾಡುವಂಥ ಕೆಮಿಕಲ್ಸನ್ನು ರಿಲೀಸ್ ಮಾಡುತ್ತೆ. ಸೊ ಈ ಕೆಮಿಕಲ್ಸ್ ರಿಲೀಸ್ ಆದಾಗ ಏನಾಗುತ್ತೆ, ಅವರಿಗೆ ಮಂಡಿಯಲ್ಲಿ ಇನ್ಫ್ಲಮೇಷನ್ ಸ್ಟಾರ್ಟ್ ಆಗುತ್ತೆ, ಮಂಡಿ ನೋವು ಸ್ಟಾರ್ಟ್ ಆಗುತ್ತೆ, ಡಯಾಬಿಟಿಸ್ ಬರುವಂಥ ಸಾಧ್ಯತೆಗಳಿದೆ, ಬಾಡಿಯಲ್ಲಿ ಓವರಾಲ್ ಇನ್ಫ್ಲಮೇಷನ್ ಏನಿದೆ ಅದೆಲ್ಲ ಜಾಸ್ತಿ ಆಗುತ್ತೆ. ಸೊ ಈ ಜಾಯಿಂಟ್ ಪೇನ್ ಎಲ್ಲ ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ನಮಗೆ ಪೇಯ್ನ್ ಇದ್ದು ಕೂಡಲೇ ನಮಗೆ ಏನೂ ಆ್ಯಕ್ಟಿವಿಟಿ ಮಾಡಲಿಕ್ಕಾಗಲ್ಲ, ನಮಗೆ ಎಕ್ಸಸೈಸ್ ಮಾಡಲಿಕ್ಕಾಗಲ್ಲ. ಸೊ ಕಂಪ್ಯಾರಿಟಿವ್ಲಿ ನಮ್ಮ ಆ್ಯಕ್ಟಿವಿಟಿ ಎಲ್ಲ ಕಡಿಮೆ ಆಗ್ತಾ ಬರ್ತದೆ. ಸೊ ಮಹಿಳೆಯರಲ್ಲಿ ಆ್ಯಕ್ಟಿವಿಟಿ ಕಡಿಮೆ ಆದ ಕೂಡಲೇ ಏನಾಗುತ್ತೆ, ಮತ್ತು ಬೊಜ್ಜು ಅಕ್ಯುಮುಲೇಟ್ ಆಗಲಿಕ್ಕೆ ಕಾರಣ ಆಗುತ್ತೆ. ಆ್ಯಂಡ್ ಸೊ ಇಟ್ ಗೋಸ್ ಆನ್ ಲೈಕ್ ಎ ಸೈಕಲ್. ಸೊ ಇದನ್ನು ನಾವು ಎಲ್ಲಾದರೂ ಬ್ರೇಕ್ ಮಾಡಲೇಬೇಕು. ಈವನ್ ದೋ ಹಾರ್ಮೋನಲ್ ಚೇಂಜಸ್ಸಿಂದ ಬರುವಂಥ ಸಮಸ್ಯೆಗಳಾದರೂ ಕೂಡ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ಸಿಂದ ಇದನ್ನು ಕೂಡ ನಮಗೆ ಓವರ್ಕಮ್ ಮಾಡಲಿಕ್ಕೆ ಆಗುತ್ತೆ. ಇನ್ನು ಮಹಿಳೆಯರಲ್ಲಿ ಮೇನ್ಲಿ ಕಾಣುವಂಥ ಒಂದು ಸಮಸ್ಯೆ ಏನಂದರೆ, ಆಫ್ಟರ್ ಅನ್ ಏಜ್ ಆಫ್ 40 ಅವರಲ್ಲಿ ಸಾರ್ಕೋಪೀನಿಯಾ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುತ್ತೆ. ಸಾರ್ಕೋಪೀನಿಯಾ ಅಂದರೆ ಏನು, ನಮ್ಮ ಮಸಿಲ್ ಮಾಸ್ ಕಡಿಮೆ ಆಗುವಂಥ ಒಂದು ಕಂಡೀಷನ್. ಸೊ ಆಫ್ಟರ್ ಎಲ್ಲರಲ್ಲೂ, ಮಹಿಳೆಯರಲ್ಲೂ ಅಂತ ಎಲ್ಲ, ಈವನ್ ಪುರುಷರಲ್ಲಿ ಕೂಡ ಈ ಸಮಸ್ಯೆ ಕಂಡು ಬರುತ್ತೆ. ಆಫ್ಟರ್ ಅನ್ ಏಜ್ ಆಫ್ 40 ಏನಿದೆ, ಪ್ರತಿ 10 ವರ್ಷದಲ್ಲೂ ನಮ್ಮದು 10% ಮಸಿಲ್ ಮಾಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಆ್ಯಂಡ್ ಮಹಿಳೆಯರಲ್ಲಿ ಆಲ್ರೆಡಿ ಮಸಿಲ್ ಮಾಸ್ ಕಡಿಮೆ ಇರುತ್ತೆ. ಸೊ ನೋಡಲಿಕ್ಕೆ ತುಂಬ ದಪ್ಪಗಿದ್ದರೂ ಕೂಡ ಮಸಿಲ್ ಏನಿದೆ ಅದು ಕಂಪ್ಯಾರಿಟಿವ್ಲಿ ಕಡಿಮೆ ಇರುತ್ತೆ. ಸೊ ಮಸಿಲ್ಸ್ ನಮ್ಮ ಮೆಟಬಾಲಿಸಮ್, ನಮ್ಮ ಅಂದರೆ ರಸ್ಟಿಂಗ್ ಮೆಟಬಾಲಿಸಮ್ ಅಂತ ಹೇಳ್ಬೋದು, ಅಂದರೆ ನಾವೇನು BMR ಅಂತೆಲ್ಲ ಹೇಳ್ತೀವಲ್ಲ, ಸೊ ಅದೆಲ್ಲ ಡಿಸೈಡ್ ಮಾಡಲಿಕ್ಕೆ ಮಸಿಲ್ಸ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ನಾವು ರಸ್ಟಲ್ಲಿದ್ದಾಗ ನಮ್ಮ ಬಾಡಿಯಲ್ಲಿ ಎಷ್ಟು ಕ್ಯಾಲರಿ ಬರ್ನ್ ಆಗುತ್ತೆ, ಎಷ್ಟು ಗ್ಲೂಕೋಸ್ ಬರ್ನ್ ಆಗುತ್ತೆ, ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ, ಇದೆಲ್ಲ ಡಿಸೈಡ್ ಮಾಡೋದು ನಮ್ಮ ಮಸಿಲ್ಸ್. ಸೊ ಆಫ್ಟರ್ ಏಜ್ ಆಫ್ 40 ಈ ಮಸಿಲ್ ಮಾಸ್ ಕಡಿಮೆ ಆಗ್ತಾ ಬಂದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ನಾವು ತಗೊಳ್ಳುವಂಥ ಆಹಾರದಲ್ಲಿ ಇರುವಂಥ ಎನರ್ಜಿ ಏನಿದೆ ಅದು ಡೈಜೆಸ್ಟ್ ಅದು ಯೂಟಿಲೈಸ್ ಆಗೋದೇ ಇಲ್ಲ, ಅದು ಎನರ್ಜಿಯಾಗಿ ಪ್ರೊಡ್ಯೂಸ್ ಆಗೋದೇ ಇಲ್ಲ. ಸೊ ಹಾಗಾಗಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಜಾಸ್ತಿ ಇರೋ ಗ್ಲೂಕೋಸ್ ಎಲ್ಲ ಸ್ಟೋರ್ ಆಗ್ತಾ ಹೋಗ್ತದೆ. ಅದು ಎಸ್ಪೆಷಲಿ ಮಹಿಳೆಯರಲ್ಲಿ ಈ ಮಸಿಲ್ ಮಾಸು ತುಂಬ ಕಡಿಮೆ ಇದ್ದಿದ್ದಕ್ಕೆ ಅವರಲ್ಲಿ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಸೊ ಯೂಶಲಿ ಮಹಿಳೆಯರಲ್ಲಿ ಈಸ್ಟ್ರೋಜನ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಇದ್ದಾಗ ಏನಾಗುತ್ತೆ, ಈ ಜಾಸ್ತಿ ಇರುವಂಥ ಕ್ಯಾಲರಿ ಕೊಬ್ಬೆಲ್ಲ ಏನಿದೆ ಯೂಶಲಿ ಹಿಪ್ಸಲ್ಲಿ ಅಥವಾ ಥೈಸಲ್ಲೆಲ್ಲ ಡೆಪಾಸಿಟ್ ಆಗ್ತಾ ಹೋಗ್ತದೆ. ಬಟ್ ಆಫ್ಟರ್ ಒಂದು ಪೆರಿಮೆನೋಪಾಸ್ ಆದಾಗ, ಅಂದರೆ ಲೇಟ್ 30s ಅಥವಾ 40s ಏನಾಗುತ್ತೆ, ಈಸ್ಟ್ರೋಜನ್ ಲೆವೆಲ್ ಡ್ರಾಪ್ ಆಗುವಾಗ ಈ ಜಾಸ್ತಿ ಇರುವಂಥ ಕ್ಯಾಲರೀಸ್ ಏನಿದೆ ಅದೆಲ್ಲ ಅವರ ಹೊಟ್ಟೆ ಭಾಗದಲ್ಲಿ ಡೆಪಾಸಿಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೊಟ್ಟೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗ್ತದೆ, ವಿಸರಲ್ ಫ್ಯಾಟ್ ಜಾಸ್ತಿ ಆಗ್ತಾ ಹೋಗ್ತದೆ, ಸಕ್ಕರೆ ಕಾಯಿಲೆ, ಮೆಟಬಾಲಿಕ್ ಸಿಂಡ್ರೋಮ್ಸ್, ಈ ಥರ ಸಮಸ್ಯೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಮಸಿಲ್ ಮಾಸನ್ನು ಮೇಂಟೈನ್ ಮಾಡೋದು ಅವರ ಲೈಕ್ ಅಂದರೆ ಆ ಫ್ಯಾಟ್ ಡೆಪಾಸಿಟ್ ಅಂದರೆ ಒಬೇಸಿಟಿನ ಕಂಟ್ರೋಲ್ ಮಾಡಲಿಕ್ಕೆ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅಂತ ನಾವು ಹೇಳ್ಬೋದು. ಅದು ಹೇಗೆ ಅಂತ ನಾನು ಹೇಳ್ತೇನೆ. ಇನ್ನು ನಿದ್ರೆಯಲ್ಲಿ ಬರುವಂಥ ಸಮಸ್ಯೆಗಳು, ಯೂಶಲಿ ಆಫ್ಟರ್ ಏಜ್ ಆಫ್ 40 ಏನಿದೆ, ನಾವು ಮೇ ಬಿ ಸ್ಟ್ರೆಸ್ಸಿಂದ ಇರ್ಬೋದು, ನಮಗೆ ತುಂಬ ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇರುತ್ತೆ. ಅಂದರೆ ಮಲಗಿದ ಕೂಡಲೇ ನಿದ್ರೆ ಬರಲ್ಲ, ಆ್ಯಂಡ್ ಕೆಲವು ಸಲ ಕ್ವಾಲಿಟಿ ಆಫ್ ಸ್ಲೀಪ್ ಅಷ್ಟು ಚೆನ್ನಾಗಿರಲ್ಲ, ಬೆಳಗ್ಗೆ ಏಳುವಾಗ ಕೂಡ ತುಂಬ ಸುಸ್ತಲ್ಲಿರುತ್ತೆ, ಎನರ್ಜೆಟಿಕ್ ಫೀಲ್ ಆಗಲ್ಲ. ಸೊ ನಿದ್ರೆ ಸಮಸ್ಯೆಗಳಿದ್ದಾಗ ಕೂಡ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ವೆಯ್ಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಸೊ ಚೆನ್ನಾಗಿ ನಿದ್ರೆ ಮಾಡಲಿಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ಹಂಗರ್ ಹಾರ್ಮೋನ್ಸ್ ಏನಿದೆ, ಗ್ರಿಲಿನ್ ಅಂತ ಹೇಳ್ತೀವಿ, ಅದರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಸ್ಯಾಟಿಟಿ ಹಾರ್ಮೋನ್ಸ್ ಅಲ್ಲಿ ಏನಿದೆ ಅದು ಕಡಿಮೆ ಆಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಕೆಲವರಲ್ಲಿ ಈ ರಾತ್ರಿ ಎಚ್ಚರಿದ್ದಾಗ ಏನಾಗುತ್ತೆ, ಅವರಿಗೆ ತುಂಬ ಜಾಸ್ತಿ ತಿನ್ನಬೇಕು ಅಂತ ಅನಿಸುತ್ತೆ, ಸೊ ಜಾಸ್ತಿ ತಿಂತಾರೆ. ಸೊ ಅದರಿಂದ ಕೂಡ ಬೊಜ್ಜು ಜಾಸ್ತಿ ಆಗುವಂಥ ಸಾಧ್ಯತೆಗಳಿದೆ. ಸೊ ಯೂಶಲಿ ನಿದ್ರೆ ಚೆನ್ನಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ, ನಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಡೇ ನಾವು ಚೆನ್ನಾಗಿ ನಿದ್ರೆ ಮಾಡಲಿಲ್ಲ ಅಂದರೆ ನಾವು ನೆಕ್ಸ್ಟ್ ಡೇ ಫ್ರೆಶ್ ಆಗಿರಲ್ಲ, ತುಂಬ ಸ್ಟ್ರೆಸ್ಫುಲ್ ಆಗಿರುತ್ತೆ, ನಮಗೆ ಕೆಲಸ ಚೆನ್ನಾಗಿ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಸಮಸ್ಯೆಗಳೆಲ್ಲ ಡೆವಲಪ್ ಆಗುತ್ತೆ. ಅದು ಕೂಡ ನಮ್ಮ ಈಟಿಂಗ್ ಹ್ಯಾಬಿಟನ್ನು ಚೇಂಜ್ ಮಾಡುತ್ತೆ. ಆ್ಯಂಡ್ ನಮಗೊತ್ತು ನಮ್ಮ
ಬಾಡಿ ಏನಿದೆ ಅದು ರಿಕವರ್ ಆಗೋದೇ ನಾವು ಒಳ್ಳೆ ನಿದ್ರೆ ಮಾಡಿದಾಗ. ಸೊ ನಾವು ನಿದ್ರೆ ಮಾಡಿದಾಗ ನಮ್ಮ ಬ್ರೈನಲ್ಲಿರುವಂಥ ಟಾಕ್ಸಿನ್ಸ್ ಇರ್ಬೋದು ಅದೆಲ್ಲ ಕ್ಲೀನ್ ಆಗುತ್ತೆ, ನಮ್ಮ ಬಾಡಿಯಲ್ಲಿರುವಂಥ ಆರ್ಗನ್ಸ್ ಇರ್ಬೋದು ಅದೆಲ್ಲ ರೀಜನರೇಟ್ ಮಾಡಲಿಕ್ಕೆಲ್ಲ ಆ್ಯಕ್ಟಿವಿಟೀಸ್ ಆಗ್ತಾ ಇರೋದು ಯಾವಾಗ ಒಳ್ಳೆ ನಿದ್ರೆ ಮಾಡಿದಾಗ. ಸೊ ಅದು ಬಿಟ್ಟು ನಮಗೆ ಈಗಿರುವಂಥ ಹ್ಯಾಬಿಟ್ ಏನೋ ರಾತ್ರಿ ಇಡೀ ನಾವು ಮೊಬೈಲ್ ನೋಡ್ತಾ ಇರ್ತೀವಿ. ಎಷ್ಟೋ ಸಲ ಮಹಿಳೆಯರು ಎಸ್ಪೆಷಲಿ ಅವ್ರಿಗೆ ಏನಾದರೂ ಒಂದು ಸಣ್ಣ ಸಮಸ್ಯೆ ಇರುತ್ತೆ, ಆ ಸಮಸ್ಯೆನ ಗೂಗಲಲ್ಲಿ ಹುಡುಕಿ ನೋಡ್ತಾರೆ. ಸೊ ಗೂಗಲಲ್ಲಿ ಏನು ತೋರಿಸುತ್ತೆ, ಈ ಲಕ್ಷಣಗಳು ಕ್ಯಾನ್ಸರ್ದು ಲಕ್ಷಣಗಳು ಇರ್ಬೋದು ಅಂತ ತೋರಿಸಿಕೊಳ್ಳೆ ಅವ್ರದ್ದು ಸ್ಟ್ರೆಸ್ ಲೆವೆಲ್ ಏನಿದೆ ಇನ್ನೂ ಜಾಸ್ತಿ ಆಗುತ್ತೆ, ನಿದ್ರೆ ಬರೋದೇ ಇಲ್ಲ. ಸೊ ಈ ಥರ ಸಮಸ್ಯೆಗಳೆಲ್ಲ ಆಗಿ ನಮಗೆ ನಿದ್ರೆ ಡಿಸ್ಟರ್ಬ್ ಆದ ಕೂಡಲೇ ಏನಾಗುತ್ತೆ, ಅದು ಈಟಿಂಗ್ ಪ್ಯಾಟರ್ನನ್ನು ಚೇಂಜ್ ಮಾಡುತ್ತೆ, ಅದು ಬಾಡಿಯಲ್ಲಿ ಫ್ಯಾಟ್ ಡಿಸ್ಟ್ರಿಬ್ಯೂಷನ್ನ ಚೇಂಜ್ ಮಾಡುತ್ತೆ, ತುಂಬ ಸಮಸ್ಯೆಗಳು ಕ್ರಿಯೇಟ್ ಆಗುತ್ತೆ. ಸೊ ಇಷ್ಟೆಲ್ಲ ಕಾರಣಗಳಿಂದ ಮಹಿಳೆಯರಲ್ಲಿ ಯೂಶಲಿ ಆಫ್ಟರ್ ಏಜ್ ಆಫ್ 35 or 40 ಏನಿದೆ ಈ ಬೊಜ್ಜು ಜಾಸ್ತಿ ಆಗುತ್ತೆ. ಸೊ ಈ 40 ವರ್ಷ ಅಥವಾ 35 ಇಯರ್ಸ್ ಆದಮೇಲೆ ಇರೋದು ಈ ವೆಯ್ಟ್ ಗೇನನ್ನು ಪ್ರಿವೆಂಟ್ ಮಾಡಬೇಕು ಅಥವಾ ವೆಯ್ಟ್ ಗೇನ್ ಆಗಿದೆ ಅದನ್ನು ಕಡಿಮೆ ಮಾಡಬೇಕು ಅಂದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮಗೆ ಗೊತ್ತು ಡಯಟ್. ಸೊ ಯೂಶಲಿ ತುಂಬ ಜನ ಏನು ಮಾಡ್ತಾರೆ, ಫುಡ್ಡನ್ನು ಸ್ಕಿಪ್ ಮಾಡ್ತಾರೆ. ಆ ಸ್ಕಿಪ್ ಮಾಡೋದ್ರಿಂದ ಏನೂ ಉಪಯೋಗ ಇಲ್ಲ. ಬಿಕಾಸ್ ನಾ ಹೇಳಿದ್ದೇನೆ ಸಾರ್ಕೋಪೀನಿಯಾ ಅಂತ ಒಂದು ಕಂಡೀಷನ್ ಇದೆ, ಅಂದರೆ ಬಾಡಿಯಲ್ಲಿ ಮಸಲ್ ಮಾಸ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ. ಸೊ ನಾವು ತಗೊಳ್ಳೋ ಆಹಾರದಲ್ಲಿ ಸಫಿಷಿಯೆಂಟ್ ಆಗಿ ಪ್ರೋಟೀನ್ ಇಲ್ಲ, ನೀವು ಆಹಾರವೇ ಸ್ಕಿಪ್ ಮಾಡ್ತಾ ಇದ್ದರೆ ಏನಾಗುತ್ತೆ, ಅದು ಇನ್ನೂ ನಮ್ಮ ಮಸಲ್ ಮಾಸನ್ನು ಕಡಿಮೆ ಮಾಡಿಸುತ್ತೆ. ಸೊ ಹಾಗಾಗಿ ಇನ್ನು ವೆಯ್ಟ್ ಗೇನ್ ಆಗುವಂಥ ಸಾಧ್ಯತೆಗಳೇನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಮೇ ಬಿ ಆ ಡಯಟಿಂಗ್ ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿದಾಗ ನಮ್ಮ ವೆಯ್ಟ್ ಕಡಿಮೆ ಆಗ್ಬೋದು. ದ ಮೊಮೆಂಟ್ ಯು ಲೀವ್ ದಟ್ ನಾರ್ಮಲ್ ಫುಡ್ಡಿಗೆ ಬಂದ ಕೂಡಲೇ ಇಮ್ಮಿಡಿಯೇಟ್ಲಿ ಅದೆಲ್ಲ ವಾಪಸ್ ರೀಗೇನ್ ಆಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕು ಅಂದರೆ ಈ ಪೀರಿಯಡಲ್ಲಿ ಎಸ್ಪೆಷಲಿ ಮಹಿಳೆಯರು ಏನು ಮಾಡಬೇಕು ಅಂದರೆ ಜಾಸ್ತಿ ಪ್ರೋಟೀನ್ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ಒಳ್ಳೆ ಕೊಬ್ಬಿರುವ ಆಹಾರನೂ ಬೇಕು, ಒಳ್ಳೆ ಪ್ರೋಟೀನ್ ಇರುವಂಥ ಆಹಾರಗಳು ಬೇಕು. ಸೊ ಜಾಸ್ತಿ ಪ್ರೋಟೀನ್ ಇರುವಂಥ ಆಹಾರಗಳು ಅಂದರೆ ಯಾವುದು, ಮೊಟ್ಟೆ ಇರ್ಬೋದು, ಮೀನು ಇರ್ಬೋದು, ಚಿಕನ್ ಇರ್ಬೋದು, ಮಟನ್ ಇರ್ಬೋದು, ಪನೀರ್ ಇರ್ಬೋದು, ನಟ್ಸ್ ಇರ್ಬೋದು, ಕಾಳುಗಳಿರ್ಬೋದು, ಮೊಸರು ಇರ್ಬೋದು, ಸೋಯಾ ಇರ್ಬೋದು. ಸೊ ಈ ಥರ ಆಹಾರಗಳು ಏನಿದೆ ಅದನ್ನು ಜಾಸ್ತಿ ಸೇವಿಸಬೇಕು. ಅಂದರೆ ನಾವೊಂದು ಬ್ರೇಕ್ಫಾಸ್ಟ್ ಮಾಡುವಾಗ ಇನ್ಸ್ಟೆಡ್ ಆಫ್ ಇಡ್ಲಿ, ದೋಸೆ, ವಡ ಇಂಥ ಆಹಾರಗಳು ತಗೊಳ್ಳೋ ಬದಲು ಒಳ್ಳೆ ಪ್ರೋಟೀನ್ ಇರುವಂಥ ಮೊಟ್ಟೆ ಏನಿದೆ ಅಥವಾ ಏನಾದರೂ ಪನೀರ್ ಏನಿದೆ ಈ ಥರ ಆಹಾರಗಳನ್ನು ಜಾಸ್ತಿ ಸೇವಿಸಬೇಕಾಗತ್ತೆ. ಸೊ ಅದು ಜಾಸ್ತಿ ಸೇವಿಸಿದಾಗ ಏನಾಗುತ್ತೆ, ಅದರ ಒಟ್ಟಿಗೆ ಒಂದು ಸ್ವಲ್ಪ ರೆಸಿಸ್ಟೆಡ್ ಎಕ್ಸಸೈಸ್ ಕೂಡ ಮಾಡಿದಾಗ ನಮ್ಮ ಮಸಲ್ ಮಾಸ್ ಏನಿದೆ ಅದು ತುಂಬ ಚೆನ್ನಾಗಿ ನಮಗೆ ಇಂಪ್ರೂವ್ ಮಾಡ್ಲಿಕ್ಕಾಗುತ್ತೆ. ಸೊ ಎಷ್ಟೋ ಜನ ಎಕ್ಸಸೈಸ್ ಅಂತ ಹೇಳಿದ ಕೂಡಲೇ ಏನು ಅನ್ಕೊಳ್ತಾರೆ ಅಂದರೆ ವಾಕಿಂಗ್ ಮಾಡಿದ್ರೆ ಸಾಕು ಅಂತ ಅನ್ಕೊಳ್ತಾರೆ. ವಾಕಿಂಗ್ ಈಸ್ ಆಫ್ ಕೋರ್ಸ್ ಗುಡ್. ಮೇ ಬಿ ಒಂದು ಒಳ್ಳೆ ಊಟ ಆದಮೇಲೆ ನೀವು ಬೇಕಾದ್ರೆ ಒಂದು ರೌಂಡ್ ವಾಕಿಂಗ್ ಹೋಗಿ, ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಮಹಿಳೆಯರು ಅರೌಂಡ್ 35 ಇಯರ್ಸ್ ನಂತರ ರೆಸಿಸ್ಟೆಡ್ ಎಕ್ಸಸೈಸೇ ಮಾಡಬೇಕು. ಅದು ಇವನ್ ಜಿಮ್ಗೆ ನಿಮ್ಗೆ ಹೋಗ್ಲಿಕ್ಕೆ ಆಗಿಲ್ಲ ಅಂದರೆ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಸಿಗುತ್ತೆ, ನಾವು ಏನು ಟೆರಾ ಬ್ಯಾಂಡ್ಸ್ ಅಂತ ಹೇಳ್ತೀವಿ, ಅದು ಡಿಫ್ರೆಂಟ್ ಕಲರ್ಸಲ್ಲಿ ಬರುತ್ತೆ ಅದರ ಸ್ಟ್ರೆಂತ್ ಮೇಲೆ. ಸೊ ಅದನ್ನು ಯೂಸ್ ಮಾಡಿ ಮನೆಯಲ್ಲೇ ನೀವು ಎಲ್ಲ ವ್ಯಾಯಾಮಗಳು ಮಾಡ್ಬೋದು. ಈಗ ಎಷ್ಟೋ ಹೋಮ್ ಅಪ್ಲಿಕೇಶನ್ಸ್ ಬರುತ್ತೆ, ನೀವು ಜಿಮ್ದು ಹೋಮ್ ಜಿಮ್ ಅಂತ, ಹೋಮ್ ವರ್ಕೌಟ್ ಪ್ಲಾನ್ ಅಂತೆಲ್ಲ ಬರುತ್ತೆ. ಅದು ನೀವು ಟೈಪ್ ಮಾಡಿ ಆ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ನೀವು ಟೆರಾಬ್ಯಾಂಡ್ ಎಕ್ಸಸೈಸ್ಗಳನ್ನು ಮಾಡಿ ಪ್ರತಿ ಬಾಡಿಯಲ್ಲಿರುವಂಥ ಪ್ರತಿ ಮಸಲ್ಸನ್ನು ಕಾನ್ಸಂಟ್ರೇಟ್ ಮಾಡಿ ನೀವು ವ್ಯಾಯಾಮಗಳು ಮಾಡಬೇಕು. ಅದರೊಟ್ಟಿಗೆ ನಾನು ಹೇಳ್ದಂಗೆ ಪ್ರೋಟೀನ್ ಕೂಡ ತಗೋಬೇಕು. ಈಗ ಓಕೆ ಇದೆಲ್ಲ ತಗೊಳ್ಳಿಕ್ಕೆ ಆಗಿಲ್ಲ, ಸಫಿಷಿಯೆಂಟ್ ಆಗಿರುವಷ್ಟು ಪ್ರೋಟೀನ್ ನಮಗೆ ಕನ್ಸ್ಯೂಮ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇದ್ದರೆ ನೀವು ಪ್ರೋಟೀನ್ ಸಪ್ಲಿಮೆಂಟ್ಸನ್ನು ತಗೋಬೋದು. ಬಿಕಾಸ್ 1 ಗ್ರಾಮ್ ಪರ್ kg ಬಾಡಿ ವೆಯ್ಟ್ ಪ್ರೋಟೀನ್ ಒಬ್ಬರಿಗೆ ಬೇಕಾಗುತ್ತೆ. ಸೊ ಮೇ ಬಿ ನಿಮ್ಮ ವೆಯ್ಟ್ ಅರೌಂಡ್ 60 ಇದ್ದರೆ ಅಟ್ಲೀಸ್ಟ್ ಒಂದು 60 ಗ್ರಾಮ್ಸ್ ಆಫ್ ಪ್ರೋಟೀನ್ ನಮಗೆ ಬೇಕಾಗುತ್ತೆ. ಒಂದು 100 ಗ್ರಾಮ್ಸ್ ಚಿಕನ್ ಬ್ರೆಸ್ಟ್ ಪೀಸ್ ಇದ್ದರೆ ಅದರಲ್ಲಿ ಅರೌಂಡ್ 52 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ಚಿಕನ್ ಎಲ್ಲ ತಿನ್ನೋರು ಪ್ರೋಟೀನ್ ಸಪ್ಲಿಮೆಂಟ್ ತಗೋಬೇಕು ಅಂತಿಲ್ಲ, ಈ ಥರ ಫುಡ್ಡಲ್ಲೇ ನಮಗೆ ಸಫಿಷಿಯೆಂಟ್ ಆಗಿ ಸಿಗುತ್ತೆ. ಒಂದು ಮೊಟ್ಟೆ ತಿಂದರೆ 4 ರಿಂದ 5 ಗ್ರಾಮ್ ಪ್ರೋಟೀನ್ ನಮಗೆ ಸಿಗುತ್ತೆ. ಸೊ ನೀವೇ ಲೆಕ್ಕ ಮಾಡ್ಕೊಳ್ಳಿ, ನಾವು ಎಷ್ಟು ಮೊಟ್ಟೆ ತಿನ್ನಬೇಕು ಅಥವಾ ಎಷ್ಟು ಚಿಕನ್ ತಿನ್ನಬೇಕು. ವೆಜಿಟೇರಿಯನ್ಸ್ ಆದರೆ ಅವರಿಗೆ ಕಂಪ್ಯಾರಿಟಿವ್ಲಿ ಕಡಿಮೆ ಸಿಗುತ್ತೆ. ಸೋಯಾದಲ್ಲೆಲ್ಲ ಚೆನ್ನಾಗಿ ಪ್ರೋಟೀನ್ ಇದೆ, ಬಟ್ ಅದು ಸಮಸ್ಯೆ ಏನಂದರೆ ತುಂಬ ಜಾಸ್ತಿ ಕ್ವಾಂಟಿಟಿ ತಿನ್ನಬೇಕಾಗುತ್ತೆ. ಅಷ್ಟೆಲ್ಲ ಕ್ವಾಂಟಿಟಿ ನಮಗೆ ತಿನ್ನೋಕ್ಕಾಗಲ್ಲ. ಸೊ ಪ್ರೋಟೀನ್ ಸಪ್ಲಿಮೆಂಟ್ಸನ್ನು ಮೇನ್ಲಿ ವೇ ಪ್ರೋಟೀನ್ ಏನಿದೆ ಆ ಸಪ್ಲಿಮೆಂಟ್ಸನ್ನು ಬೇಕಾದ್ರೂ ತಗೋಬೋದು. ಸೊ ಇದು ತಗೊಂಡು ಚೆನ್ನಾಗಿ ರೆಸಿಸ್ಟೆಡ್ ಎಕ್ಸಸೈಸ್ಗಳು ಕೂಡ ಮಾಡಿದರೆ ಮಾತ್ರ ಪ್ರತಿ ಮಸಲ್, ನೀವು ಬೈಸೆಪ್ಸ್ ಕಾನ್ಸಂಟ್ರೇಟ್ ಮಾಡಿ, ಆರ್ಮ್ಸಲ್ಲಿರೋ ಎಲ್ಲ ಮಸಲ್ಸನ್ನು ಕಾನ್ಸಂಟ್ರೇಟ್ ಮಾಡಿ, ಬ್ಯಾಕ್ ಮಸಲ್ಸನ್ನು ಒಂದು ದಿವಸ ಕಾನ್ಸಂಟ್ರೇಟ್ ಮಾಡಿ, ಹೊಟ್ಟೆಯ ಭಾಗದಲ್ಲಿರೋ ಮಸಲ್ಸನ್ನು ಒಂದು ದಿವಸ ಕಾನ್ಸಂಟ್ರೇಟ್ ಮಾಡಿ, ಕಾಲಲ್ಲಿರೋದು ಮಸಲ್ಸನ್ನು ಒಂದು ದಿವಸ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ಥರ ಪಾರ್ಟ್ ಬೈ ಪಾರ್ಟ್ ನಾವು ಚೆನ್ನಾಗಿ ವ್ಯಾಯಾಮಗಳು ಮಾಡಬೇಕು. ಅದರೊಟ್ಟಿಗೆ ಚೆನ್ನಾಗಿ ಏರೋಬಿಕ್ ಎಕ್ಸಸೈಸ್ ಕೂಡ ಮಾಡಿದಾಗ ಏನಾಗುತ್ತೆ, ನಮ್ಮ ವೆಯ್ಟನ್ನು ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಎರಡನೇದು ನಮ್ಮ ಗಟ್ ಹೆಲ್ತ್ ಏನಿದೆ ಅದನ್ನು ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಅಂದರೆ ಎಷ್ಟೋ ಜನ ಇದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ಬಟ್ ನಾವು ನಮ್ಮ ಹೊಟ್ಟೆ ಏನಿದೆ ಅದಕ್ಕೆ ನಾವು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ. ನಾನು ಹೇಳಿದ್ದೇನೆ ಆಫ್ಟರ್ ಏಜ್ ಆಫ್ 35-40 ಏನಿದೆ ನಮಗೆ ಇಮೋಷನಲ್ ಇನ್ಸ್ಟೆಬಿಲಿಟಿ ತುಂಬ ಜಾಸ್ತಿ ಇರುತ್ತೆ, ಅಂದರೆ ಸ್ಟ್ರೆಸ್ ತುಂಬ ಜಾಸ್ತಿ ಆಗುತ್ತೆ, ಈ ಥರ ಸಮಸ್ಯೆಗಳು ಬರುತ್ತೆ. ಸೊ ಈ ಥರ ಸಮಸ್ಯೆಗಳನ್ನು ಓವರ್ಕಮ್ ಮಾಡಬೇಕು ಅಂದರೆ ನಮ್ಮ ಹೊಟ್ಟೆ ಚೆನ್ನಾಗಿರಲೇಬೇಕಾಗತ್ತೆ. ಬಿಕಾಸ್ ನಮ್ಮ ಬ್ರೈನಿಗೆ ಬೇಕಾಗಿರುವಂಥ ಎಷ್ಟೋ ಕೆಮಿಕಲ್ಸ್, ಲೈಕ್ ನಿದ್ರೆಗೆ ಬೇಕಾಗಿರುವಂಥ ಸೆರೋಟೋನಿನ್ ಇರ್ಬೋದು, ನಮಗೆ ತುಂಬ ಹ್ಯಾಪಿ ಮ್ಯಾನ್ಸ್ ಹಾರ್ಮೋನ್ಸ್ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಗಟ್ ಮೈಕ್ರೋಬಯೋಮ್ ಏನಿದೆ ಅದು ಚೆನ್ನಾಗಿರಬೇಕು. ಅದು ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಪ್ರೋಬಯೋಟಿಕ್ಸ್ ಇರುವಂಥ ಆಹಾರಗಳನ್ನು
ಆಹಾರಗಳನ್ನು ನಾವು ತಗೋಬೇಕಾಗುತ್ತೆ. ಪ್ರೋಬಯೋಟಿಕ್ಸ್ ಅಂದರೆ ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು, ಟ್ರಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾಗಳು ನಮ್ಮ ಹೊಟ್ಟೆಯಲ್ಲಿ ಪ್ರತಿ ದಿವಸ ಚೆನ್ನಾಗಿ ಕೆಲಸ ಮಾಡಿದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಳ್ಳೆ ಪ್ರೋಬಯೋಟಿಕ್ ಮನೆಯಲ್ಲೇ ಸಿಗೋದು ಯಾವುದು ಅಂದರೆ ಮೊಸರು. ಸೊ ರೆಗ್ಯುಲರ್ಲಿ ಮೊಸರನ್ನ ಚೆನ್ನಾಗಿ ಸೇವಿಸಿ. ಇನ್ನು ತುಂಬ ಇದೆ, ಟಪಾಚಿ, ಈ ಥರ ಎಷ್ಟೋ ಪ್ರೋಬಯೋಟಿಕ್ಸ್ ನಾವು ಮನೆಯಲ್ಲಿ ರೆಡಿ ಮಾಡ್ಬೋದು. ಇಲ್ಲ ನಿಮಗೆ ಪ್ರೋಬಯೋಟಿಕ್ ಕ್ಯಾಪ್ಸೂಲ್ ಸಿಗುತ್ತೆ. ನಮ್ಮ ತಂಗಳನ್ನ ಒನ್ ಆಫ್ ದ ಬೆಸ್ಟ್ ಪ್ರೋಬಯೋಟಿಕ್. ಸೊ ಈ ಥರ ಆಹಾರಗಳನ್ನು ಕೂಡ ನಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಬೇಕು. ಸೊ ಪ್ರೋಬಯೋಟಿಕ್ ಒಂದೇ ಇದ್ರೆ ಆಗಲ್ಲ, ಅದರೊಟ್ಟಿಗೆ ಪ್ರೀಬಯೋಟಿಕ್ ಕೊಡಬೇಕು, ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳು. ಸೊ ಇದೆಲ್ಲ ತಗೊಂಡಾಗ ನಮ್ಮ ಗಟ್ ಹೆಲ್ತ್ ಚೆನ್ನಾಗುತ್ತೆ, ನಮ್ಮ ಬ್ರೈನ್ ಫಂಕ್ಷನ್ಸ್ ಚೆನ್ನಾಗುತ್ತೆ, ಎಷ್ಟೋ ಒಳ್ಳೆ ನಿದ್ರೆ ಬರುತ್ತೆ. ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ನಮಗೆ ನಿದ್ರೆ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಬ್ರೈನಲ್ಲಿ ಮೆಲಟೋನಿನ್ ಪ್ರೊಡಕ್ಷನ್ ಚೆನ್ನಾಗಿರಬೇಕು. ಆ ಮೆಲಟೋನಿನ್ ಪ್ರಿಕರ್ಸರ್ ಏನಿದೆ ಅದಕ್ಕೆ ನಾವು ಸೆರಟೋನಿನ್ ಅಂತ ಹೇಳ್ತೀವಿ, ಅದರದ್ದು 90% ಕೂಡ ಪ್ರೊಡ್ಯೂಸ್ ಆಗೋದು ನಮ್ಮ ಹೊಟ್ಟೆಯಲ್ಲಿ. ಸೊ ಹೊಟ್ಟೆ ಹೆಲ್ತ್ ಚೆನ್ನಾಗಿದ್ರೆ ಮಾತ್ರ ಇದೆಲ್ಲ ಸರಿಯಾಗಿ ಆಗುತ್ತೆ. ಸೊ ಎಷ್ಟೋ ಮಹಿಳೆಯರಲ್ಲಿ ನೀವು ನೋಡಿರ್ತೀರಾ, ಅವರಿಗೆ ತುಂಬ ಗ್ಯಾಸ್ಟ್ರಿಕ್ ಇಶ್ಯೂಸ್ ಇರುತ್ತೆ, ತುಂಬ ಗ್ಯಾಸ್ಟ್ರೈಟಿಸ್, ಎದೆ ಉರಿ, ಮೋಷನ್ ಸಮಸ್ಯೆಗಳು, ಈ ಥರ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಅದೆಲ್ಲ ಕಂಟ್ರೋಲ್ ಆಗಬೇಕು ಅಂದರೆ ಒಳ್ಳೆ ಪ್ರೋಬಯೋಟಿಕ್ ಪ್ರಿಬಯೋಟಿಕ್ ಇರುವಂಥ ಆಹಾರಗಳನ್ನು ನಾವು ಸೇವಿಸಬೇಕಾಗುತ್ತೆ. ಸೊ ನಮ್ಮ ಸ್ಟ್ರೆಸ್ ಲೆವೆಲ್ ಎಲ್ಲ ಕಂಟ್ರೋಲ್ ಆಗಬೇಕು, ಇಮೋಷ್ನಲಿ ಒಳ್ಳೆ ಸ್ಟೆಬಿಲಿಟಿ ಸಿಗಬೇಕು ಅಂದರೆ ವ್ಯಾಯಾಮ ಪ್ಲೇಸ್ ಎ ವೆರಿ ಮೇಜರ್. ನೀವು ಎಕ್ಸಸೈಸ್ ಮಾಡಿ, ಅದರೊಟ್ಟಿಗೆ ಯೋಗಾಭ್ಯಾಸಗಳನ್ನು ಫಾಲೋ ಮಾಡಿ, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಇದೆ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಮೇನ್ಲಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ಲೈಫ್ ಏನಿದೆ, ಎಸ್ಪೆಷಲಿ ಮಹಿಳೆಯರು ಏನು ಮಾಡಬೇಕು, ಲೈಫನ್ನು ನಮ್ಮ ದಿವಸ ಏನಿದೆ, ಒಂದು ಡೇ ಏನಿದೆ, 24 hours ಏನಿದೆ, ಅದನ್ನು 3 ಡಿವೈಡ್ ಮಾಡಬೇಕು. 8x3 ಅಂತ ಹೇಳ್ತೀವಿ. ಸೊ 8 ತಾಸು ಚೆನ್ನಾಗಿ ನಿದ್ರೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. 8 ತಾಸು ನಿಮ್ಮ ಕೆಲಸಗಳೇನಿದೆ ಅದು ಮಾಡ್ಕೊಳ್ಳಿ. ಇನ್ನು 8 ತಾಸು ನಿಮಗೆ ಖುಷಿ ಕೊಡುವಂಥ ಆ ಕೆಲಸಗಳನ್ನು ನೀವು ಮಾಡಬೇಕಾಗುತ್ತೆ. ಅದು ಮೇ ಬಿ ಗಾರ್ಡನಿಂಗ್ ಇರ್ಬೋದು, ಫಿಲಿಮ್ ನೋಡೋದಿರ್ಬೋದು, ಜೋಕ್ಸ್ ಕೇಳೋದಿರ್ಬೋದು, ಗೇಮ್ಸ್ ಇರ್ಬೋದು. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಗೇಮ್ಸ್ ಆರ್ ದ ಬೆಸ್ಟ್ ಆ್ಯಕ್ಚುಲಿ. ಸೊ ಎಲ್ಲಾದರೂ ಫ್ರೆಂಡ್ಸ್ ಎಲ್ಲ ಸೇರಿ ಏನಾದರೂ ಒಂದು ಆಟ ಆಡುವಾಗ ಅವರಿಗೆ ಆ ಸ್ಟ್ರೆಸ್ ಬಗ್ಗೆ ಏನೂ ನೆನಪಿರಲ್ಲ, ಅವರಿಗೆ ಮನೆಯಲ್ಲಿರೋ ಸಮಸ್ಯೆಗಳು ನೆನಪಿರಲ್ಲ, ಅವರ ಆರೋಗ್ಯ ಸಮಸ್ಯೆಗಳು ನೆನಪಿರಲ್ಲ, ಎಲ್ಲ ಮರೆತು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಸೊ ಗೇಮ್ ಈಸ್ ಒನ್ ಆಫ್ ದ ಬೆಸ್ಟ್ ಅಂತ ನಾವು ಹೇಳ್ಬೋದು. ಬಾಕಿ ಈ ಮೆಡಿಟೇಷನ್ ಎಲ್ಲ ಮಾಡಲಿಕ್ಕೆ ತುಂಬ ಜನ ಹೋಗ್ತಾರೆ, ಏನೂ ಉಪಯೋಗ ಇಲ್ಲ ನನ್ನ ಪ್ರಕಾರ. ಬಿಕಾಸ್ ಮೆಡಿಟೇಷನ್ ಮಾಡಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡಾಗ ಅವರು ಕೆಟ್ಟದಷ್ಟೇ ವಿಚಾರ ಮಾಡ್ತಾರೆ ಬಿಟ್ಟರೆ ಅದರಿಂದ ಹೊರಗೆ ಬರಲಿಕ್ಕೆ ಆಗಲ್ಲ. ಇಲ್ಲಾಂದರೆ ಅವರು ತುಂಬ ಎಕ್ಸ್ಪರ್ಟೈಸ್ ಆಗಿರಬೇಕು. ಸೊ ಅದರ್ವೈಸ್ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಅವರು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ತುಂಬ ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಮಾಡಿದಾಗ ಅವ್ರಿಗೆ ಈ ಥರ ವಿಚಾರಗಳು ಕಡಿಮೆ ಆಗುತ್ತೆ ಆ್ಯಂಡ್ ಇದರಿಂದ ಹೊರಗೆ ಬರಲಿಕ್ಕೂ ಕೂಡ ಆಗುತ್ತೆ. ಸೊ ನಾವು ಎಷ್ಟೋ ಸಲ ರೆಸೊಲ್ಯೂಷನ್ಸ್ ತಗೊಳ್ತೀವಿ, ಅಂದರೆ ನಾನು ಇವತ್ತಿಂದ ಹ್ಯಾಪಿಯಾಗಿರಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಬಟ್ ಅದಕ್ಕಿರುವ ಏನು ಸ್ಟೆಪ್ಗಳು ತಗೊಳ್ಳಲ್ಲ. ಸೊ ಆ ಸ್ಟೆಪ್ಪನ್ನು ನಾವು ಈಗ ತಗೋಬೇಕಾಗತ್ತೆ. ಆ್ಯಂಡ್ ನೀವು ನಮಗೆ ಹೊರಗಡೆ ಎಲ್ಲೋ ಟ್ರಿಪ್ ಹೋಗುವಾಗ ಖುಷಿ ಸಿಗುತ್ತೆ ಅಂತ ನಮಗೆ ಗೊತ್ತು, ಬಟ್ ಆ ಟ್ರಿಪ್ ಹೋದ್ರೆ ಮಾತ್ರ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕಾಗುತ್ತೆ. ಸೊ ಅದಕ್ಕಿರುವಂಥ ಸ್ಟೆಪ್ಸನ್ನು ನೀವು ತಗೊಂಡು ಆ್ಯಕ್ಟಿವಿಟೀಸನ್ನು ಸ್ಟಾರ್ಟ್ ಮಾಡಿದ್ರೆ ಅಫ್ಕೋರ್ಸ್ ಅದರಲ್ಲಿ ತುಂಬ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಬರುತ್ತೆ. ಸೊ ಈ ಸ್ಟೆಪ್ಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಓಕೆ, ನಮ್ಮ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮಗೆ ಕಷ್ಟ, ಬಿಕಾಸ್ ನಮ್ಮ ಏಜ್ ಜಾಸ್ತಿ ಆಗ್ತಾ ಹೋದಂಗೆ ಅದು ಮಹಿಳೆಯರಲ್ಲಿ ಎಸ್ಪೆಷಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರ್ತದೆ. ಸೊ ಆ ಹಾರ್ಮೋನಲ್ ಚೇಂಜಸ್ಸಿಂದ ಆಗುವಂಥ ಸಮಸ್ಯೆಗಳನ್ನು ಓವರ್ಕಮ್ ಮಾಡಬೇಕು ಅಂದರೆ ಒಳ್ಳೆ ನಿದ್ರೆ ನೀವು ಚೆನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಸ್ಟ್ರೆಸ್ ಲೆವೆಲ್ನ ಮ್ಯಾನೇಜ್ ಮಾಡಲಿಕ್ಕೆ ಇರುವಂಥ ಮೆಷರ್ಸ್ ನೀವು ತಗೋಬೇಕು. ಆಹಾರ ನಾ ಹೇಳಿದಂಗೆ ಒಳ್ಳೆ ಪ್ರೋಟೀನ್, ಫ್ಯಾಟ್ ಮತ್ತು ನಾರಿನಂಶ ಇರುವಂಥ ಪ್ರೋಬಯೋಟಿಕ್ಸು ಕೂಡ ಇರುವಂಥ ಆಹಾರಗಳನ್ನು ನೀವು ಸೇವಿಸಬೇಕು. ಆ್ಯಂಡ್ ಎಕ್ಸಸೈಸ್ ಕೂಡ ರೆಗ್ಯುಲರ್ಲಿ ಮಾಡಬೇಕು. ಈ ಸ್ಟೆಪ್ಸ್ಗಳನ್ನು ನೀವು ರೆಗ್ಯುಲರ್ಲಿ ಮಾಡಿ ನೋಡಿ, ನಿಮ್ಮ ವೆಯ್ಟ್ ಏನಿದೆ ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.